ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಿಯಮಿತವಾಗಿ ತಪಾಸಣೆ ನಡೆಸಿ ಬಾಲಕಾರ್ಮಿಕರನ್ನ ರಕ್ಷಿಸುವುದರೊಂದಿಗೆ ಅವರಿಗೆ ಸಮರ್ಪಕ ಪುನರ್ವಸತಿ ಕಲ್ಪಿಸಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಬಾಲಕಾರ್ಮಿಕ ಪತ್ತೆ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗ್ಯಾರೇಜ್, ಟೋಲ್, ಕಾರ್ಖಾನೆ, ಹೋಟೆಲ್, ಅಂಗಡಿ ಸೇರಿದಂತೆ ಅಪಾಯಕಾರಿ ಉದ್ಯೋಗ ಕ್ಷೇತ್ರಗಳಲ್ಲಿ ತಪಾಸಣೆಯನ್ನ ಹೆಚ್ಚಿಸಬೇಕಿದೆ. ತಪಾಸಣೆ ತೀವ್ರಗೊಳಿಸಿದರೆ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳಲು ಉದ್ಯೋಗದಾತರು ಹೆದರುತ್ತಾರೆ ಎಂದು ಹೇಳಿದ್ದಾರೆ. ಪತ್ತೆ ಹಚ್ಚಿದ ಬಾಲಕಾರ್ಮಿಕರಿಗೆ ಪುನರ್ವಸತಿ ಒದಗಿಸಿ ಅವರನ್ನ ಮುಖ್ಯವಾಹಿನಿಗೆ ತರುವುದರಿಂದ ಅವರ ಭವಿಷ್ಯ ರೂಪುಗೊಳ್ಳಲು ಸಹಕಾರಿಯಾಗುತ್ತದೆ. ಬಾಲಕಾರ್ಮಿಕರ ನಿಷೇಧ ಕಾಯಿದೆಯನ್ನ ಸಮರ್ಪಕವಾಗಿ ಜಾರಿಗೆ ತಂದರೆ ಮಕ್ಕಳನ್ನ ಈ ದುಸ್ಥಿತಿಯಿಂದ ತಪ್ಪಿಸಬಹುದು. ಇಲ್ಲವಾದರೆ ಅವರು ಜೀವನ ಪೂರ್ತಿ ಕಾರ್ಮಿಕರಾಗಿಯೇ ಉಳಿಯುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ್ದಾರೆ. ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಮುನಿ ವೆಂಕಟಪ್ಪ, ಕಾರ್ಮಿಕ ನಿರೀಕ್ಷಕಿ ಕುಸುಮ, ಬಾಲಕಾರ್ಮಿಕ ನಿರ್ಮೂಲನೆ ಸೊಸೈಟಿ ಯೋಜನಾ ನಿರ್ದೇಶಕ ಸತೀಶ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಸಿಬ್ಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. CWC ಚೈಲ್ಡ್ ವೆಲ್ಫೇರ್ ಕಮಿಟಿ ಚಿತ್ರದುರ್ಗದಲ್ಲಿದೆ. ಅಲ್ಲಿ ನಾವು ಅವರು ವಶಕ್ಕೆ ನೀಡೋದ್ರ ಮೂಲಕ ಆ ಮಗುವಿನ ಒಂದು ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥ ಕೆಲಸ ಪ್ರತಿ ಮಾಹಿತಿಯಲ್ಲಿ ಕಡ್ಡಾಯವಾಗಿ ಆಗಬೇಕಾಗಿರ್ತಕ್ಕಂಥ ಇಲ್ಲಿ ತಪಾಸಣೆ ಮುಖ್ಯವಾಗಿ ತರ್ತಕ್ಕಂಥದ್ದು ನಮ್ಮ ಕೆಲಸ ಇರುತ್ತೆ. ಜೊತೆಗೆ ನಾವು ಇಲಾಖೆ ಅಧಿಕಾರಿಗಳಾಗಿರೋದ್ರಿಂದ ಇಲಾಖೆಯಲ್ಲಿ ಇರ್ತಕ್ಕಂಥ ಯಾವುದೇ ಯೋಜನೆ ಆ ಮಗುವಿಗೆ ಅನ್ವಯಿಸ್ತಕ್ಕಂಥ ಯೋಜನೆಗಳನ್ನ ನಾವು ಆ ಕುಟುಂಬಕ್ಕೆ ನಾವು ಒಂದು ಯೋಜನೆಯನ್ನು ಜಾರಿ ಮಾಡಿದ್ರೆ ಆ ಮಗುವಿನ ಆರ್ಥಿಕ ಬೆಳವಣಿಗೆ, ಆ ಕುಟುಂಬದ ಆರ್ಥಿಕ ಬೆಳವಣಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಅದೊಂದು ನಾವು ಉದಾಹರಣೆ, ಮೊರಾರ್ಜಿ ಶಾಲೆಗೆ ಮಗು ಸೇರಿಸ್ತಕ್ಕಂಥದ್ದು ಮೇಡಮ್ ಹೇಳಿದ್ರು, ಸೋಷಿಯಲ್ ಮೇಡಮ್ ಹೇಳಿದ್ರು, ಏನಾದರೂ ಇದರಲ್ಲಿ ಯಾವುದು ತಾವೇನೋ ಮೆರಿಟ್ ಆಧಾರದ ಮೇಲೆ SC ಅಥವಾ ST ಮಗು ಆಗಿದ್ರೆ ಅದು ಸಂಪೂರ್ಣ ಎಜುಕೇಶನ್ ಜವಾಬ್ದಾರಿ ವಹಿಸ್ತಕ್ಕಂಥದ್ದು. ಆಮೇಲೆ 10% ಇವರಿಗೆ ರಿಯಾಯಿತಿ ಇದೆ ಚೈಲ್ಡ್ ಲೇಬರ್ ಇವರಿಗೆ. ಯಾವ ರೀತಿ ಅಂದರೆ ಯಾವುದೇ ಮೊರಾರ್ಜಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು, 10% ಅವ್ರು ರಿಸರ್ವ್ ಇರ್ತಾರೆ. ವಿತೌಟ್ ಎಕ್ಸಾಮಿನೇಷನಲ್ಲಿ ಆ ಮಗುವಿನ ಒಂದು ಅಡ್ಮಿಷನ್ ಅನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕನ್ನ ನಾವು ಜಾರಿ ಮಾಡ್ತಕ್ಕಂಥದ್ದು. ಆಮೇಲೆ ಈ ನಮಗೆ ತಾಲೂಕ್ ಪಂಚಾಯತಿಯವರು ಯಾರೋ ಬಂದಿದೆ, ಪ್ರೊಸೀಡಿಂಗ್ಸ್ ಅಂಡ್ ಪರ್ಸನ್ಸ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಇದೆ ಪ್ರತಿ ಗ್ರಾಮ ಪಂಚಾಯತಿ ಅಂಡರಲ್ಲಿ. ಸೊ ಇದು 3 ತಿಂಗಳಿಗೊಮ್ಮೆ ಸಭೆ ಆಗ್ತದೆ. ಅಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಅಲ್ಲಿ ಯಾರಾದರೂ ಚೈಲ್ಡ್ ಲೇಬರ್ ಇದ್ದಾರಾ, ಅಥವಾ ಫೋಕ್ಸೋ ಕೇಸ್ ಆಗಿರ್ತಕ್ಕಂಥದ್ದು, ಅಥವಾ ಚೈಲ್ಡ್ ಮ್ಯಾರೇಜ್ ಏನಾರ ಆಗಿದೆಯಾ, ಅಥವಾ ಮಕ್ಕಳ ಸಂಕಷ್ಟಕ್ಕೆ ಏನಾದರೂ ಸಿಗತಕ್ಕಂಥ ಸಮಸ್ಯೆಗಳಿದೆಯಾ ಅನ್ನೋದನ್ನು ನಾವು ಗಮನಿಸಿ ಅಲ್ಲಿ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಎಲ್ಲೆಂದರೆ ಗ್ರಾಮ ಪಂಚಾಯತಿ ಮಾಡಿದ್ರೆ ಮಹಿಳೆಯರು ಮತ್ತು ಮಕ್ಕಳ ಕಾವಲು ಸಮಿತಿ ಇದೆ. ಈ ಸಮಿತಿಗೆ ನಾವು ಹಾಜರಾಗ್ತಕ್ಕಂಥದ್ದು ನಮ್ಮದು ಕಡ್ಡಾಯ ಆಗಿರುತ್ತೆ. ಸೊ ನಾವು ಕಾರ್ಮಿಕ ಇಲಾಖೆಯರಾಯಿತು ಯಾವುದೇ ಇಲಾಖೆಯರು ಆ ಕಡೆ ಪಂಚಾಯತಿಗೆ ಬೇರೆ ಕೆಲಸಕ್ಕೆ ಹೋದಾಗ